ಹಲೋ ಗೆಳೆಯರೆ, ನಮ್ಮ ಲಾಯ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮಾರ್ಚ್ 14, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರತಕ್ಕಂಥ ಅನೌನ್ಸ್ಮೆಂಟ್ ಅಂದರೆ 2026 UPSC ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೋಸ್ಕರ ನೀವು ನಡೆಸ್ತಾ ಇರುವಂಥ ತಯಾರಿಯನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಮಾಕ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. 22ನೇ ತಾರೀಕಿನಂದು ಮಾಕ್ ಟೆಸ್ಟ್ಗಳು ಸ್ಟಾರ್ಟ್ ಆಗುತ್ತೆ. ಎವ್ರಿ ಸಂಡೇ ಇರುತ್ತೆ. ಜನರಲಿ ಈ ಒಂದು ಶೆಡ್ಯೂಲನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಈ ಒಂದು ಮಾಕ್ ಟೆಸ್ಟನ್ನು ತೆಗೆದುಕೊಳ್ಬೇಕಂತಕ್ಕಂಥ ಇಚ್ಛೆ ಇದ್ದರೆ QR ಕೋಡನ್ನು ಸ್ಕ್ಯಾನ್ ಮಾಡಿ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು. ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಇಲ್ಲಿರುವಂಥ ನಂಬರ್ಗೆ ಕಾಲ್ ಮಾಡ್ಬೋದು. ಚರ್ಚೆ ಮೊದಲನೇ ಆರ್ಟಿಕಲ್ ಅನ್ನು ನೋಡೋದಾದರೆ 193 ಇಂಡಿಯಾ ಬ್ಲಾಕ್ MP ಸಬ್ಮಿಟ್ ನೋಟಿಸ್ ಫಾರ್ ರಿಮೂವಲ್ ಆಫ್ ಚೀಫ್ ಎಲೆಕ್ಷನ್ ಕಮಿಷನರ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪೊಲಿಟಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂಥ ಇಶ್ಯೂಲ್ಲಿ ಕನೆಕ್ಟ್ ಮಾಡ್ಬೋದು. ಇಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ ಅವರನ್ನು ರಿಮೂವ್ ಮಾಡಬೇಕು ಅಂತ ಹರಸಾಹಸ ನಡೆಸ್ತಾ ಇದ್ದಾರೆ. ಜ್ಞಾನೇಶ್ ಕುಮಾರ್ ಆಗಿದ್ದಾರೆ ಪ್ರಸ್ತುತವಾಗಿ ಚೀಫ್ ಎಲೆಕ್ಷನ್ ಕಮಿಷನರ್ ಅವರು. ಸೊ ಇಲ್ಲಿ ಅವರ ಮೇಲೆ ಇರ್ತಾ ಇರುವಂತಹ ಒಂದು ಚಾರ್ಜಸ್ ಅಂತಂದರೆ ಡಿಸ್ಕ್ರಿಮಿನೇಟರಿ ಕಂಡಕ್ಟ್, ಡೆಲಿಬರೇಟ್ ಅಬ್ಸ್ಟ್ರಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಇಂಟು ಎಲೆಕ್ಟೋರಲ್ ಫ್ರಾಡ್. ಸೊ ಎಲೆಕ್ಟೋರಲ್ ಫ್ರಾಡ್ ಆಗಿದೆ, ಇಲ್ಲೊಂದು ಡಿಸ್ಕ್ರಿಮಿನೇಟರಿ ಕಂಡಕ್ಟ್ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಅವ್ರ ಮೇಲೆ ಚಾರ್ಜಸ್ಗಳನ್ನು ಹಾಕ್ತಾ ಇದ್ದಾರೆ. ಸೊ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಪ್ರೊವಿಷನ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಚೀಫ್ ಎಲೆಕ್ಷನ್ ಕಮಿಷನರ್ ಅವರನ್ನು ರಿಮೂವ್ ಮಾಡ್ತಕ್ಕಂಥ ಹಂತದಲ್ಲಿ ಸಪೋರ್ಟ್ ಮಾಡ್ತಾ ಇರುವಂಥ ಆರ್ಟಿಕಲ್ ಅಂತಂದರೆ ಆರ್ಟಿಕಲ್ 324 ಸಬ್ ಕ್ಲಾಸ್ 5 ನಡಿನಲ್ಲಿ ಮೆನ್ಷನ್ ಮಾಡಿರೋದಾಗಿ ನೋಡ್ತಾ ಇದ್ವಿ. ಇಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ ಅವರನ್ನು ಯಾವ ರೀತಿಯಾಗಿ ರಿಮೂವ್ ಮಾಡ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನು ರಿಮೂವ್ ಮಾಡ್ತಾರಲ್ಲ, ಅದೇ ಗ್ರೌಂಡ್ ನಡಿನಲ್ಲಿ ಅದೇ ರೀತಿಯಾದಂಥ ಮ್ಯಾನರನ್ನು ಯೂಸ್ ಮಾಡೋದ್ರ ಮುಖಾಂತರ, ಅದೇ ರೀತಿಯಾದಂಥ ಪ್ರೊಸೀಜರನ್ನು ಯೂಸ್ ಮಾಡೋದ್ರ ಮುಖಾಂತರ ರಿಮೂವಲ್ ಮಾಡಲಾಗುತ್ತೆ. ಚೀಫ್ ಎಲೆಕ್ಷನ್ ಕಮಿಷನರ್ ಅವರನ್ನು ರಿಮೂವ್ ಮಾಡುವಾಗ ಮಾತ್ರ ನಾವು ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನು ರಿಮೂವ್ ಮಾಡುವಂಥ ಪ್ರೊಸೆಸ್ಸನ್ನು ಯೂಸ್ ಮಾಡ್ತೀವಿ. ಆದರೆ ಅದರ್ ಮೆಂಬರ್ಸ್ ಇರ್ತಾರಲ್ಲ, ಅದರ್ ಎಲೆಕ್ಷನ್ ಕಮಿಷನರ್ ಅವರನ್ನು ರಿಮೂವ್ ಮಾಡುವಂಥ ಹಂತದಲ್ಲಿ ಈ ಒಂದು ಮೆಥಡನ್ನು ಯೂಸ್ ಮಾಡೋದಿಲ್ಲ. ಚೀಫ್ ಎಲೆಕ್ಷನ್ ಕಮಿಷನರ್ ಅವರ ರೆಕಮೆಂಡೇಷನ್ ಆಧಾರದ ಮೇಲೆ ರಿಮೇನಿಂಗ್ ಎಲೆಕ್ಷನ್ ಕಮಿಷನರ್ ಅವರನ್ನು ರಿಮೂವ್ ಮಾಡ್ತಕ್ಕಂಥ ಒಂದು ಪ್ರೊಸೆಸ್ಸನ್ನು ಕಾಣ್ತೇವೆ. ಸೊ ಇದೂ ಸಹ ಒಂದು ಕ್ವಶನೇಬಲ್ ಕಂಡೀಷನ್ನೇ ಇದೆ, ಬಟ್ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಪ್ರಸ್ತುತವಾಗಿರುವಂಥ ಪ್ರೊಸೀಜರನ್ನು ನಾವು ಗಮನಿಸ್ಬೋದು. ಇಲ್ಲಿ ನೋಡಿ, ಚೀಫ್ ಎಲೆಕ್ಷನ್ ಕಮಿಷನರ್ ಅವರನ್ನು ರಿಮೂವ್ ಮಾಡುವಂಥ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನು ರಿಮೂವ್ ಮಾಡುವಂಥ ಮೆಥಡನ್ನು ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟಂಥ ಇಂಡಿಪೆಂಡೆನ್ಸನ್ನು ಎನ್ಶೋರ್ ಮಾಡುವಂಥ ಹಂತದಲ್ಲಿ. ಯಾಕೆಂದರೆ ಇಮಿಡಿಯೇಟಾಗಿ ಚೀಫ್ ಎಲೆಕ್ಷನ್ ಕಮಿಷನರ್ ಅವರನ್ನು ರಿಮೂವ್ ಮಾಡಬಾರ್ದಲ್ವಾ, ಒಂದು ಸರಿಯಾದಂಥ ಪ್ರೋಸೆಸ್ಸನ್ನು ಇಲ್ಲಿ ಎನ್ಶೋರ್ ಮಾಡಬೇಕು. ಬಿಕಾಸ್ ನಮ್ಮ ಒಂದು ಚುನಾವಣಾ ಆಯೋಗ ಭಾರತದಲ್ಲಿ ಒಂದು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸನ್ನು ಕಂಡಕ್ಟ್ ಮಾಡಬೇಕು. ಯಾವುದೇ ರೀತಿಯಾದಂತಹ ಪಕ್ಷಪಾತವನ್ನು ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಮಿಡಿಯೇಟಾಗಿ ಅವರನ್ನು ರಿಮೂವ್ ಮಾಡಬಾರ್ದಲ್ವಾ. ಸೊ ಅವರ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಸ್ಟ್ರಿಕ್ಟ್ ಆಗಿರುವಂಥ ಪ್ರೊಸೀಜರನ್ನು ನಾವು ಇಲ್ಲಿ ಫಾಲೋ ಮಾಡಬೇಕಾಗುತ್ತೆ ಅಂತ. ಸೊ ಅದರ್ ಮೆಂಬರ್ಸನ್ನು ರಿಮೂವ್ ಮಾಡೋದು ಈಸಿಯಾಗುತ್ತೆ, ಆದರೆ ಚೀಫ್ ಎಲೆಕ್ಷನ್ ಕಮಿಷನರನ್ನು ರಿಮೂವ್ ಮಾಡುವಂಥದ್ದು ಪ್ರಾಪರ್ ಪ್ರೊಸೆಸ್ಸನ್ನು ನೋಡ್ತೇವೆ. ಸೊ ಪ್ರೊಸೀಜರ್ ಅಂತ ನೋಡುವಂಥದ್ದಾದರೆ, ಮೊದಲ ಹಂತದಲ್ಲಿ ಮೋಷನ್ಗೆ ಸಂಬಂಧಪಟ್ಟಂಥ ಒಂದು ನೋಟಿಸನ್ನು ಸಬ್ಮಿಟ್ ಮಾಡಲಾಗುತ್ತೆ. ಈ ಒಂದು ಮೋಷನ್ ಲೋಕಸಭೆಯಲ್ಲಿ ಹಾಗೂ ರಾಜ್ಯಸಭೆಯಲ್ಲಿ ಸಪೋರ್ಟನ್ನು ಪಡೆದುಕೊಳ್ಬೇಕಾಗತ್ತೆ. ಲೋಕಸಭೆಯಲ್ಲಿ ಅಟ್ಲೀಸ್ಟ್ 100 ಮೆಂಬರ್ಸ್ಗಳು 100 MPಸ್ಗಳು ಸಪೋರ್ಟನ್ನು ಮಾಡಬೇಕು. ಅಥವಾ ರಾಜ್ಯಸಭೆ ಅಂತ ತೆಗೆದುಕೊಂಡಾಗ 50 ಮೆಂಬರ್ಸ್ಗಳಾದರೂ ಸಹ ಸಪೋರ್ಟನ್ನು ಮಾಡಬೇಕಾಗುತ್ತೆ. ಪ್ರಸ್ತುತವಾಗಿರ್ತಕ್ಕಂಥ ಮೆಜಾರಿಟಿಯನ್ನು ನೋಡಿದಾಗ ಲೋಕಸಭೆಯಿಂದ 130 ಜನ ಸಿಗ್ನೇಚರನ್ನು ಹಾಕಿದ್ದಾರೆ, ರಾಜ್ಯಸಭೆಯಿಂದ 63 ಜನ ಸಪೋರ್ಟನ್ನು ಮಾಡಿದ್ದಾರೆ. ಆಲ್ರೆಡಿ ಲಿಮಿಟೇಷನನ್ನು ಎಕ್ಸೀಡ್ ಮಾಡಿದೆ ಅಂತಲೇ ಹೇಳ್ಬೋದು. ಇನ್ನು ಸೆಕೆಂಡ್ ಸ್ಟೇಜಲ್ಲಿ ಏನು ಮಾಡಲಾಗುತ್ತೆ ಅಂತಂದರೆ, ಪ್ರಿಸೈಡಿಂಗ್ ಆಫೀಸರ್ ಅವರು ಯಾರು ಇರ್ತಾರಲ್ಲ ಅವರು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಪ್ರಿಸೈಡಿಂಗ್ ಆಫೀಸರ್ ಅಂತಂದರೆ ಲೋಕಸಭೆಯಲ್ಲಿ ಸ್ಪೀಕರ್ ಅವರು ಇರೋದನ್ನು ನೋಡ್ತೇವೆ, ರಾಜ್ಯಸಭೆ ಅಂತ ಬಂದಾಗ ಚೇರ್ಮನ್ ಅವರು ಇರ್ತಾರೆ. ಚೇರ್ಮನ್ ಅಂದರೆ ವೈಸ್ ಪ್ರೆಸಿಡೆಂಟ್. ಈ ಒಂದು ಹಂತದಲ್ಲಿ ಚೇರ್ಮನ್ ಆಗಿರ್ಬೋದು ಅಥವಾ ಸ್ಪೀಕರ್ ಆಗಿರ್ಬೋದು ಈ ಒಂದು ಮೋಷನನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು ಅಥವಾ ರಿಜೆಕ್ಟ್ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅಡ್ಮಿಟ್ ಮಾಡಿದರೆ, ಎಸ್ ಅಂತ ಹೇಳಿದರೆ, ನೆಕ್ಸ್ಟ್ ಸ್ಟೇಜ್ ನಡಿನಲ್ಲಿ ಅವರು ಒಂದು ಎನ್ಕ್ವೈರಿ ಕಮಿಟಿಯನ್ನು ಸೆಟಪ್ ಮಾಡಬೇಕಾಗುತ್ತೆ. ಜಡ್ಜಸ್ಗಳ ಒಂದು ಎನ್ಕ್ವೈರಿ ಕಮಿಟಿ ಅಂತ ನೋಡ್ತೀವಲ್ವಾ, ಸೊ ಅದೇ ರೀತಿಯಾಗಿ ಜಡ್ಜಸ್ ಎನ್ಕ್ವೈರಿ ಆ್ಯಕ್ಟ್ನ ಆಧಾರದ ಮೇಲೆ 1968 ಆ್ಯಕ್ಟ್ ನಮಗೆ ಹೇಳುತ್ತೆ. ಸೊ ಈ ಒಂದು ಎನ್ಕ್ವೈರಿ ಆ್ಯಕ್ಟ್ನ ಮುಖಾಂತರ ಎನ್ಕ್ವೈರಿ ಕಮಿಟಿಯನ್ನು ಸೆಟಪ್ ಮಾಡಲಾಗುತ್ತೆ. ಈ ಒಂದು ಕಮಿಟಿ ನಡಿನಲ್ಲಿ 3 ಮೆಂಬರ್ಗಳು ಇರ್ತಾರೆ. 3 ಮೆಂಬರ್ಸ್ ಯಾರ್ಯಾರು ಅಂತಂದರೆ, ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ ಇರ್ತಾರೆ, ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಇರ್ತಾರೆ, ಒಬ್ಬರು ಡಿಸ್ಟಿಂಗ್ವಿಶ್ಡ್ ಜುರಿಸ್ಟ್ ಅಂತಲೂ ಸಹ ಆ್ಯಡ್ ಮಾಡ್ತಾರೆ. ಸೊ ಈ ರೀತಿಯಾಗಿ 3 ಮೆಂಬರ್ಸನ್ನು ಒಳಗೊಂಡಂತಹ ಕಮಿಟಿಯನ್ನು ಸೆಟಪ್ ಮಾಡ್ತಾರೆ. ಇವರು ಇನ್ವೆಸ್ಟಿಗೇಷನ್ಸನ್ನು ಮಾಡಬೇಕಾಗತ್ತೆ. ನಿಜವಾಗ್ಲೂ ಈ ಒಬ್ಬ ವ್ಯಕ್ತಿ ಇನ್ಕೇಪಬಲ್ ಇದ್ದಾರಾ, ಮಿಸ್ಬಿಹೇವಿಯರನ್ನು ಕಂಡಕ್ಟ್ ಮಾಡಿದಾರಾ ಅನ್ನುವಂಥ ಆಧಾರದ ಮೇಲೆ ಅವರು ರಿಪೋರ್ಟನ್ನು ಕೊಡ್ತಾರೆ. ಕಮಿಟಿ ರಿಪೋರ್ಟನ್ನು ಸಬ್ಮಿಟ್ ಮಾಡಿದಾದ ಮೇಲೆ ನೆಕ್ಸ್ಟ್ ಹಂತ ಏನಾಗುತ್ತೆ, ಒಂದು ವೇಳೆ
ಅವರು ಮಿಸ್ಬಿಹೇವಿಯರ್ ಕಂಡೀಷನನ್ನು ತೋರಿಸಿದ್ದಾರೆ ಅಂತಂದಾಗ ಕಮಿಟಿ ಎಸ್ ಅವರನ್ನು ರಿಮೂವ್ ಮಾಡ್ಬೋದು ಅಂತ ಹೇಳ್ತಾರೆ. ಇದಾದ ನಂತರ ಸ್ಪೆಷಲ್ ಮೆಜಾರಿಟಿಯ ಆಧಾರದ ಮೇಲೆ 2/3 ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಕಂಡೀಷನ್ನ ಮುಖಾಂತರ ಎರಡೂ ಹೌಸ್ಗಳಲ್ಲಿ ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ ಒಂದು ಪ್ರೊಸೆಸನ್ನು ಫಾಲೋ ಮಾಡಿ ರಿಮೂವಲ್ ಮಾಡಲಾಗುತ್ತೆ. ಸೊ ಫೈನಲ್ ಆಗಿ ಈ ಒಂದು ರಿಮೂವಲನ್ನು ಯಾರು ಎನ್ಶೋರ್ ಮಾಡ್ತಾರೆ, ರಿಮೂವಲ್ ಆರ್ಡರ್ನ ಯಾರು ಇಶ್ಯೂ ಮಾಡ್ತಾರೆ ಅಂತಂದರೆ ಪ್ರೆಸಿಡೆಂಟ್ ಅವರು. ಒಂದು ವೇಳೆ ಕಮಿಟಿ ಏನಾದರೂ ಅವರು ಯಾವುದೇ ರೀತಿಯಾಗಿ ಮಿಸ್ಬಿಹೇವಿಯರ್ ಕಂಡಕ್ಟ್ ಮಾಡಿಲ್ಲ ಅಂತಂದಾಗ ಮೋಷನ್ ಇಲ್ಲೇ ಡ್ರಾಪ್ ಆಗೋದನ್ನು ನೋಡ್ತಾ ಇದ್ವಿ. ಮತ್ತೆ ಅದು ಹೌಸಲ್ಲಿ ಸ್ಪೆಷಲ್ ಮೆಜಾರಿಟಿಗೆ ಹೋಗೋದಿಲ್ಲ, ಇಲ್ಲೇ ಒಂದು ಡ್ರಾಪ್ ಆಗುವಂಥ ಸ್ಥಿತಿಗತಿಗಳು ಇರುತ್ತೆ. ಫೈನಲ್ ಆಗಿ ಪ್ರೆಸಿಡೆಂಟ್ ಅವರ ಒಂದು ಆರ್ಡರ್ನ ಮುಖಾಂತರನೇ ಅವರನ್ನು ರಿಮೂವಲ್ ಮಾಡಲಾಗುತ್ತೆ. ಪಾರ್ಲಿಮೆಂಟ್ ಕಂಪ್ಲೀಟಾಗಿ ಮೋಷನನ್ನು ಪಾಸ್ ಮಾಡಿದಾದ್ಮೇಲೆ ಅಥವಾ 2/3 ಮೆಜಾರಿಟಿ ಮುಖಾಂತರ ಕಂಪ್ಲೀಟ್ ಒಂದು ಪ್ರೊಸೆಸನ್ನು ಫಾಲೋ ಮಾಡಿದಾದಮೇಲೆ ಪ್ರೆಸಿಡೆಂಟ್ ಅವರು ಒಂದು ರಿಮೂವಲ್ ಆರ್ಡರ್ನ ಇಶ್ಯೂ ಮಾಡೋದ್ರ ಮುಖಾಂತರ. ವೆರಿ ವೆರಿ ಇಂಪಾರ್ಟೆಂಟ್. ಡೆಫಿನೆಟ್ಲಿ ನಾವು ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಪ್ರೊಸೆಸನ್ನು ಫಾಲೋ ಮಾಡ್ತಾ ಇದ್ದೀವಿ ಅಂತಂದರೆ ಎಲೆಕ್ಷನ್ ಕಮಿಷನ್ಗೆ ಸಂಬಂಧಿಸಿದಂಥ ಇಂಡಿಪೆಂಡೆನ್ಸನ್ನು ಎನ್ಶೋರ್ ಮಾಡಲಿಕ್ಕೆ, ಪೊಲಿಟಿಕಲ್ ಪ್ರೆಷರ್ ನಡಿನಲ್ಲಿ ಇರಬಾರ್ದು, ಪೊಲಿಟಿಕಲ್ ಪ್ರೆಷರಿಂದ ಒಂದು ಪ್ರೊಟೆಕ್ಷನ್ನ ಪ್ರೊವೈಡ್ ಮಾಡಲಿಕ್ಕೆ, ಡೆಮೋಕ್ರಸಿಗೆ ಸಂಬಂಧಪಟ್ಟಂಥ ಒಂದು ಕ್ರೆಡಿಬಿಲಿಟಿಯನ್ನು ಎನ್ಶೋರ್ ಮಾಡಬೇಕು ಅಂತಂದರೆ ನಾವು ಸ್ಟ್ರಿಕ್ಟ್ ಆಗಿರುವಂಥ ಪ್ರೊಸೆಸನ್ನು ಫಾಲೋ ಮಾಡಬೇಕಾಗುತ್ತೆ. ಇನ್ನು ಮುಂದಿನದಾಗಿ ಪೇಡ್ ಮೆನ್ಸ್ಟ್ರುವಲ್ ಲೀವ್ ಮೇ ಹರ್ಟ್ ವಿಮೆನ್ಸ್ ಕೆರಿಯರ್ಸ್. ಸುಪ್ರೀಂ ಕೋರ್ಟ್ ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ರೈಟ್ಸ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂ, ವುಮೆನ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸಲ್ಲಿ ಕನೆಕ್ಟ್ ಮಾಡ್ಬೋದು. ಒಂದು ವೇಳೆ ಪೇಡ್ ಮೆನ್ಸ್ಟ್ರುವಲ್ ಲೀವನ್ನು ಕಂಪಲ್ಸರಿ ಮಾಡಿದರೆ ಯಾವ ರೀತಿಯಾದ ಚಾಲೆಂಜಸನ್ನು ಮಹಿಳೆಯರು ಫೇಸ್ ಮಾಡಬೇಕಾಗತ್ತೆ, ಸುಪ್ರೀಂ ಕೋರ್ಟ್ನ ಒಂದು ಕನ್ಸರ್ನನ್ನು ಇಲ್ಲಿ ಕಾಣ್ಬೋದು. ನಾವು ಲಾಗಳ ಮುಖಾಂತರ ಪೇಡ್ ಮೆನ್ಸ್ಟ್ರುವಲ್ ಲೀವನ್ನು ಪ್ರೊವೈಡ್ ಮಾಡಬೇಕು. ಮೆನ್ಸ್ಟ್ರುಯೇಷನ್ ಹಂತದಲ್ಲಿ ಅವ್ರಿಗೆ ರಜೆಯನ್ನು ಕೊಡಬೇಕು, ಜೊತೆಗೆ ಪೇಮೆಂಟನ್ನು ಸಹ ಮಾಡಬೇಕು ಅನ್ನುವಂಥ ಒಂದು ಸ್ಥಿತಿಗತಿ. ಇಲ್ಲಿ ನೋಡಿ, ಮಹಿಳೆಯರು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕಳ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಎಂಪ್ಲಾಯ್ಮೆಂಟ್ ಪ್ರಾಸ್ಪೆಕ್ಟ್ಸ್ ಅಂತ ಬಂದಾಗ ಡೆಫಿನೆಟ್ಲಿ ಇದು ಹರ್ಟನ್ನು ಕ್ರಿಯೇಟ್ ಮಾಡುತ್ತೆ. ಮಹಿಳೆಯರನ್ನು ಹೈಯರ್ ಮಾಡುವಂಥದ್ದು ಆಟೋಮೆಟಿಕ್ಲಿ ರೆಡ್ಯೂಸ್ ಆಗ್ತಕ್ಕಂಥ ಸ್ಥಿತಿಗತಿಗಳು ಇರುತ್ತೆ. ಯಾಕೆಂದರೆ ಬಿಸ್ನೆಸ್ ಮಾಡೆಲ್ಸ್ಗಳಾಗಿರ್ಬೋದು ಅಥವಾ ಮಾರ್ಕೆಟ್ ವರ್ಕ್ ಆಗ್ತಾ ಇರುವಂತಹ ಒಂದು ಐಡಿಯಾಲಜಿ ಪ್ರಾಫಿಟ್ ಓರಿಯೆಂಟೇಷನ್ ಆಧಾರದ ಮೇಲೆ ಹೊರತಾಗಿ ವೆಲ್ಫೇರಿಸ್ಟಿಕ್ ಕಂಡೀಷನ್ ಮೇಲೆ ಅಲ್ಲ. ಇಲ್ಲಿ ಒಂದು ಕಂಪನಿಗೆ ಲಾಸ್ ಆಗುತ್ತೆ ಅನ್ನುವಂಥ ಕಂಡೀಷನ್ನ ನೋಡ್ಬೋದಲ್ವಾ. ಇದರಿಂದ ಮಹಿಳೆಯರ ಒಂದು ಕರಿಯರ್ ಗ್ರೋತ್ ಅಪಾರ್ಚುನಿಟೀಸ್ಗಳು ಲಿಮಿಟೇಷನನ್ನು ಹೊಂದತಕ್ಕಂಥ ಸಾಧ್ಯತೆ ಇದೆ. ಡೆಫಿನೆಟ್ಲಿ ಒಂದು ಡಿಸ್ಕ್ರಿಮಿನೇಷನರಿ ಕಂಡೀಷನ್ ಕ್ರಿಯೇಟ್ ಆಗುತ್ತೆ ವರ್ಕ್ ಪ್ಲೇಸ್ ನಡಿನಲ್ಲಿ ಅನ್ನುವಂಥ ಒಂದು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಎಂಪ್ಲಾಯೀಸ್ಗಳು ಹೈಯರ್ ಮಾಡ್ತಕ್ಕಂಥ ಹಂತದಲ್ಲಿ ಮೆನ್ನನ್ನು ಪ್ರಿಫರ್ ಮಾಡ್ತಾರೆ. ಬಿಕಾಸ್ ಅವರು ಎಡಿಷ್ನಲ್ ಆಗಿರುವಂಥ ಲೀವ್ ಕಾಸ್ಟನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಮಹಿಳೆಯರು ಇವಾಗ ಲೆಸ್ ಅವೈಲೇಬಲ್ ಇರ್ತಾರೆ ಅನ್ನುವಂಥ ಒಂದು ಪರ್ಸ್ಪೆಕ್ಟಿವ್ ಆಗಿರ್ಬೋದು, ಅಥವಾ ಕ್ರಿಟಿಕಲ್ ರೆಸ್ಪಾನ್ಸಿಬಿಲಿಟೀಸನ್ನು ಅವ್ರಿಗೆ ಇಲ್ಲಿ ಕೊಡುವಂಥ ಸ್ಥಿತಿಗತಿಗಳು ಕಡಿಮೆ ಆಗ್ಬೋದು ಅಂತಲೇ ಹೇಳ್ಬೋದು. ಜೆಂಡರ್ ಗ್ಯಾಪನ್ನು ಇದು ವೈಡನ್ ಮಾಡುತ್ತೆ ಅನ್ನುವಂಥ ಆಸ್ಪೆಕ್ಟನ್ನು ಸುಪ್ರೀಂ ಕೋರ್ಟ್ ಹೈಲೈಟ್ ಮಾಡ್ತಾ ಇದೆ. ಕರಿಯರ್ ಅಡ್ವಾನ್ಸ್ಮೆಂಟು ಸಹ ಇಲ್ಲಿ ಆಗ್ತಾ ಇಲ್ಲ. ಲೀಡರ್ಶಿಪ್ ರೋಲ್ ನಡೆಯಲ್ಲಿ ಮಹಿಳೆಯರು ಸಹ ಹಿಂದುಳಿತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಪ್ರಮೋಷನನ್ನು ಸಹ ರೆಡ್ಯೂಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಬಿಸ್ನೆಸ್ ಮಾಡೆಲೇ ಆ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನೋದು ನಿಮ್ಗೆ ಕ್ಲಿಯರಾಗಿ ಗೊತ್ತಿರಲಿ. ಇಲ್ಲಿ ಒಂದು ಸ್ಟೀರಿಯೋಟೈಪಿಕ್ ಕಂಡೀಷನ್ ಕ್ರಿಯೇಟ್ ಆಗುತ್ತೆ, ಮೊದಲೇ ಇದೆ, ಇನ್ನೂ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ವಾಲಂಟರಿ ಬೇಸಿಸ್ ಮೇಲೆ ನಾವು ಈ ಒಂದು ಇಶ್ಯೂನ ಅಡ್ರೆಸ್ ಮಾಡಬೇಕು ಅಂತ ಬಿಸ್ನೆಸ್ ಮಾಡೆಲನ್ನು ಸಹ ಕನ್ಸಿಡರ್ ಮಾಡೋದ್ರ ಮುಖಾಂತರ ರೈಟ್ಸ್ ರಿಲೇಟೆಡ್ ಇರತಕ್ಕಂಥ ಕನ್ಸರ್ನನ್ನು ಸಹ ನಾವು ನೋಡುವಂಥದ್ದಾದರೆ ಯಾವ ರೀತಿಯಾಗಿ ಪ್ರಾಕ್ಟಿಕಲಿ ಪಾಸಿಬಲ್ ಇದೆ, ರಿಯಲಿಸ್ಟಿಕ್ ಆಗಿರುವಂಥ ಒಂದು ಕಂಡೀಷನ್ ಯಾವ ರೀತಿಯಾಗಿದೆ, ವಾಲಂಟರಿ ಬೇಸಿಸ್ ಮೇಲೆ ನಾವು ಈ ಒಂದು ಲಾನ್ನ ತರಬೇಕು ಅಂತ. ಯಾವುದೇ ರೀತಿಯಾಗಿ ಒಂದು ಸ್ಟ್ಯಾಟ್ಯುಟರಿ ರೈಟ್ ಅಂತ ನಾವು ತರುವಂತಿಲ್ಲ. ಸ್ಟ್ಯಾಟ್ಯುಟರಿ ರೈಟ್ ಅಂತಂದಾಗ ಸ್ಟ್ರಿಕ್ಟಾಗಿ ಫಾಲೋ ಅಪ್ ಮಾಡಬೇಕಾಗತ್ತೆ. ಕಂಪಲ್ಸರಿ ಎಲ್ಲ ಎಂಪ್ಲಾಯರು ಫಾಲೋ ಮಾಡಬೇಕಾಗತ್ತೆ. ಎನ್ಫೋರ್ಸಿಬಲ್ ಕಂಡೀಷನನ್ನು ನಾವು ಕಾಣ್ತೇವೆ. ಇದರಿಂದ ಒಂದು ಮಹಿಳೆಯರಿಗೆ ಸಿಗ್ತಾ ಇರುವಂಥ ಅಪಾರ್ಚುನಿಟೀಸ್ಗಳು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ವಾಲಂಟರಿ ಬೇಸಿಸ್ ಅಂದಮೇಲೆ ಫ್ಲೆಕ್ಸಿಬಲ್ ಇರುತ್ತೆ ಅಥವಾ ಕಂಟೆಕ್ಸ್ಟ್ ಸ್ಪೆಸಿಫಿಕ್ ಆಗಿರೋದನ್ನು ನಾವು ನೋಡ್ಬೋದು. ಹೈರಿಂಗ್ ಡಿಸ್ಕ್ರಿಮಿನೇಷನ್ ಆಗದೇ ಇರತಕ್ಕಂಥ ಸ್ಥಿತಿಗತಿಗಳನ್ನು ಸಹ ನಾವು ಕಾಣ್ಬೋದು. ಹಾಗಾಗಿ ವಾಲಂಟರಿ ಇನಿಷಿಯೇಟಿವನ್ನು ತೆಗೆದುಕೊಂಡು ಬರಬೇಕು ಅಂತ. ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಲೆವೆಲಲ್ಲಿ ರೈಟ್ ಆಸ್ಪೆಕ್ಟ್ನ ಆಧಾರದ ಮೇಲೆ ನಾವು ನೋಡುವಂಥದ್ದಾದರೆ ಆರ್ಟಿಕಲ್ 21ಗೆ ಸಂಬಂಧಪಟ್ಟಂತೆ ನಾವು ನೋಡುವಂಥದ್ದಾದರೆ ಮೆನ್ಸ್ಟ್ರುವಲ್ ಲೀವನ್ನು ಸಪೋರ್ಟ್ ಮಾಡುವಂತೆ. ಬಿಕಾಸ್ ಹೆಲ್ತ್ ರೈಟ್ ಅಂತಲೇ ಹೇಳ್ಬೋದು, ಬಾಡಿಲಿ ಅಟಾನಮಿಗೆ ಸಂಬಂಧಿಸಿದಂತೆ ಮಹಿಳೆಯರ ಒಂದು ಡಿಗ್ನಿಟಿಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟು ಸಹ ಇಲ್ಲಿ ಆಗುತ್ತೆ. ಸಾಕಷ್ಟು ಮಹಿಳೆಯರು ಮೆನ್ಸ್ಟ್ರುಯೇಷನ್ ಡೇ ನಡೆಯಲ್ಲಿ ಸಫರ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇವೆಲ್ಲವನ್ನು ಅಡ್ರೆಸ್ ಮಾಡಬೇಕು ಅಂತಂದರೆ ಫಾರ್ಮಲೈಸೇಷನ್ ಮಾಡೋದು ಇಂಪಾರ್ಟೆಂಟು ಅಂತ ಪಿಟಿಷನ್ಸ್ಗಳನ್ನು ಸಹ ಇಲ್ಲಿ ಹಾಕ್ತಾ ಇದ್ದಾರೆ. ಇಲ್ಲಿ ಒಂದು ಗ್ಲೋಬಲ್ ಲೆವೆಲಲ್ಲಿರುವಂಥ ಕಂಟೆಕ್ಸ್ಟನ್ನು ನೋಡುವಂಥದ್ದಾದರೆ ಸಾಕಷ್ಟು ರಾಷ್ಟ್ರಗಳಲ್ಲಿ, ಅದರಲ್ಲೂ ಒಂದು ರೀಜನ್ ವೈಸ್ ನಾವು ಮೆನ್ಸ್ಟ್ರುವಲ್ ಲೀವ್ ಪಾಲಿಸೀಸ್ಗಳನ್ನು ತಂದಿರೋದಾಗಿ ನೋಡುವಂಥದ್ದಾದರೆ ಜಪಾನ್ ಆಗಿರ್ಬೋದು, ಸೌತ್ ಕೊರಿಯಾ ಇದೆ, ಇಂಡೋನೇಷ್ಯಾ ಇದೆ, ತೈವಾನ್, ಜಾಂಬಿಯಾ,
ಚೈನಾದ ಕೆಲವು ಪಾರ್ಟ್ಸ್ ನಡಿನಲ್ಲೂ ಸಹ ಈ ಒಂದು ಮೆನಿಸ್ಟ್ರುಯೇಷನ್ಗೆ ಸಂಬಂಧಪಟ್ಟಂತೆ ಲೀವ್ ಪಾಲಿಸಿಯನ್ನು ಸಹ ತೆಗೆದುಕೊಂಡು ಬಂದಿದ್ದಾರೆ. ಅದರಲ್ಲೂ ಪೇಡ್ ಲೀವ್ಗೆ ಸಂಬಂಧಿಸಿದಂತೆ ನಾವು ಗಮನ ಹರಿಸ್ಬೋದು. ನಮ್ಮ ದೇಶದಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಯಾವುದೇ ರೀತಿಯಂಥ ಲಾ ಪ್ರಸ್ತುತವಾಗಿ ಇಲ್ಲ, ಆದರೆ ಸ್ಟೇಟ್ ಗೌರ್ಮೆಂಟ್ಗಳು ತೆಗೆದುಕೊಂಡು ಬಂದಿದೆ ಅಂತ ಹೇಳ್ಬೋದು. ಕರ್ನಾಟಕ ರೀಸೆಂಟ್ಲಿ ಒಂದು ಇನಿಷಿಯೇಟಿವನ್ನು ತೆಗೆದುಕೊಂಡಿದೆ. 1 ಮಂತಲ್ಲಿ 1 ದಿನ ಪೇಡ್ ಲೀವನ್ನು ಪ್ರೊವೈಡ್ ಮಾಡಬೇಕು ಅಂತ. ಸೊ ಇಲ್ಲಿ ಒಟ್ಟಾರೆಯಾಗಿ 12 days ಇನ್ ಅ ಇಯರ್ ಈ ರೀತಿಯಂಥ ಸಿಚುವೇಶನ್ ಬರುತ್ತೆ. ಲಾನ ಮುಖಾಂತರ ಕರ್ನಾಟಕದಲ್ಲಿ ತಂದಿರುವಂಥ ಇನಿಷಿಯೇಟಿವ್ ಪೇಡ್ ಲೀವನ್ನು ಪ್ರೊವೈಡ್ ಮಾಡಬೇಕು ಅಂತ. ಹಾಗೂ ಬಿಹಾರ್ ಸ್ಟೇಟ್ ನಡಿನಲ್ಲೂ ಸಹ ಮೆನಿಸ್ಟ್ರುಯಲ್ ಲೀವನ್ನು ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಕೊಡಬೇಕು ಅಂತ. ಒಡಿಶಾದಲ್ಲೂ ಸಹ ಈ ಒಂದು ಪಾಲಿಸಿಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಸ್ಟೇಟ್ ಲೆವೆಲಲ್ಲಿ ಇದ್ದಾವೆ, ಬಿಹಾರ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಹಾಗೂ ಕೆಲವೊಂದಿಷ್ಟು ಪ್ರೈವೇಟ್ ಕಂಪನೀಸ್ಗಳು ಸಹ ವಾಲಂಟರಿ ಪಾಲಿಸೀಸ್ಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಕೆಲವೊಂದಿಷ್ಟು ಯೂನಿವರ್ಸಿಟೀಸ್ಗಳು ಮತ್ತು ಕೋರ್ಟ್ ನಡಿನಲ್ಲೂ ಸಹ ಸ್ಪೆಸಿಫಿಕ್ ಪಾಲಿಸೀಸನ್ನು ತೆಗೆದುಕೊಂಡು ಬಂದಿದ್ದಾರೆ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ. ಆದರೆ ನ್ಯಾಷನಲ್ ಲೆವೆಲಲ್ಲಿ ಯಾವುದೇ ರೀತಿಯಂತಹ ಲಾ ಇಲ್ಲ. ಆದರೆ ಕೆಲವೊಂದಿಷ್ಟು ಪಿಟಿಷನ್ಸ್ಗಳು ಇವಾಗ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿರೋದ್ರಿಂದ ಸುಪ್ರೀಂ ಕೋರ್ಟ್ ಈ ಒಂದು ಇಶ್ಯೂವನ್ನು ಅನಲೈಸ್ ಮಾಡ್ತಾ ಇದೆ. ವಾಲಂಟರಿ ಬೇಸಿಸ್ ಮೇಲೆ ತರಬೇಕು ಅಂತ ಇವರ ಒಂದು ಪರ್ಸ್ಪೆಕ್ಟಿವ್. ಬಿಕಾಸ್ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಒಂದು ಕರಿಯರ್ ಗ್ರೋತ್ ಅಪಾರ್ಚುನಿಟೀಸ್ಗಳು ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ ಅಂತ ಎಕ್ಸಾಮಿನೇಷನನ್ನು ಮಾಡಿದ್ದಾರೆ. ಸೊ ಈ ಒಂದು ಇಶ್ಯೂ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಮೇನ್ಸಲ್ಲೂ ಸಹ ಇಂಪಾರ್ಟೆಂಟ್ ಆಗುತ್ತೆ, ಹಾಗೂ ಪ್ರಿಲಿಮ್ಸಲ್ಲೂ ಸಹ ಯಾವ ಸ್ಟೇಟ್ ನಡಿನಲ್ಲಿ ಇನಿಷಿಯೇಟಿವ್ನ ತೆಗೆದುಕೊಂಡು ಬಂದಿದ್ದಾರೆ ಅಂತ ಸ್ಟೇಟ್ ಸರ್ವಿಸ್ ಎಕ್ಸಾಮಿನೇಷನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ವಶನನ್ನು. ಸೊ ಕರ್ನಾಟಕ ಸ್ಟೇಟ್ ಮೊದಲ ಒಂದು ರಾಷ್ಟ್ರ ಒಂದು ಸರಿಯಾದಂತಹ ಪಾಲಿಸಿಯನ್ನು ತೆಗೆದುಕೊಂಡು ಬಂದಿದೆ ವೆನ್ ಇಟ್ ಕಮ್ಸ್ ಟು ದ ಮೆನಿಸ್ಟ್ರುಯಲ್ ಲೀವ್. ಇನ್ನು ಮುಂದಿನದಾಗಿ ಡ್ಯೂಟಿ ಆಫ್ ಕೇರ್. ದ ಸ್ಟೇಟ್ ಮಸ್ಟ್ ನಾಟ್ ಇವೇಟ್ ರೆಸ್ಪಾನ್ಸಿಬಿಲಿಟಿ ವೆನ್ ಇಟ್ ಪುಷಸ್ ಫಾರ್ ವ್ಯಾಕ್ಸಿನೇಷನ್. ಈ ಒಂದು ಇಶ್ಯೂ GS ಪೇಪರ್ 2 ನಡಿಯಲ್ಲಿ ಹೆಲ್ತ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಗವರ್ನೆನ್ಸ್ ಆಸ್ಪೆಕ್ಟ್ಗೆ ಸಂಬಂಧಪಟ್ಟಂತೆಯೂ ಸಹ ಕನೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಸರ್ಕಾರ ಪಬ್ಲಿಕ್ ಹೆಲ್ತನ್ನು ಎನ್ಶೋರ್ ಮಾಡ್ತಕ್ಕಂಥ ಹಂತದಲ್ಲಿ ವ್ಯಾಕ್ಸಿನೇಷನನ್ನು ಪ್ರಿಫರ್ ಮಾಡುತ್ತೆ. ಈ ಒಂದು ವ್ಯಾಕ್ಸಿನೇಷನ್ ಆರ್ ಇಮ್ಯುನೈಸೇಷನ್ ಪ್ರೊಸೆಸ್ ನಡಿನಲ್ಲಿ ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬೋದು. ಹಂತವಾಗಿ ಏಜ್ ಅನುಗುಣವಾಗಿ ವ್ಯಾಕ್ಸಿನೇಷನನ್ನು ಪ್ರೊವೈಡ್ ಮಾಡ್ತಾರೆ. ಒಂದು ವೇಳೆ ವ್ಯಾಕ್ಸಿನೇಷನ್ ಪ್ರೊಸೆಸ್ ನಡಿನಲ್ಲಿ ಏನಾದರೂ ಫಾಲ್ಟಿ ಕಂಡೀಷನ್ ಇದ್ದರೆ, ವ್ಯಕ್ತಿಗೆ ಅದು ಸರಿ ಹೋಗಿಲ್ಲ ಅಂತಂದರೆ, ಏನಾದರೂ ರಿಯಾಕ್ಷನ್ ಆಗ್ತಕ್ಕಂಥ ಹಂತದಲ್ಲಿ ಅಥವಾ ಸ್ಟಾಕಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದಾಗ, ಏನಾದರೂ ಕಾರಣಗಳ ಮುಖಾಂತರ ವ್ಯಕ್ತಿ ಮೇಲೆ ಏನಾದರೂ ಇಂಪ್ಯಾಕ್ಟ್ ಆದರೆ ಆ ಒಬ್ಬ ವ್ಯಕ್ತಿ ಏನು ಮಾಡ್ಬೋದು, ಕೋರ್ಟ್ಗೆ ಅಪ್ರೋಚ್ ಮಾಡ್ಬೋದು. ಈ ಒಂದು ಹಂತದಲ್ಲಿ ಸ್ಟೇಟ್ ಮೇಲೆ ಒಂದು ಪೆನಾಲ್ಟಿಯನ್ನು ವಿಧಿಸಲಾಗ್ತಾ ಇತ್ತು, ಮೊದಲು ಫಾಲೋ ಮಾಡ್ತಾ ಇರುವಂಥ ಒಂದು ಪ್ರೋಸೆಸ್ ಅಂತಲೇ ಹೇಳ್ಬೋದು. ಸೊ ಏನಾದರೂ ಫಾಲ್ಟ್ ಆದರೆ, ಏನಾದರೂ ಇಂಪ್ಯಾಕ್ಟ್ ಆದರೆ ಇದನ್ನು ಸರಿದೂಗಿಸ್ತಕ್ಕಂಥ ಒಂದು ಪ್ರೋಸೆಸ್ಸನ್ನು ನಾವು ನೋಡ್ತಾ ಇದ್ವಿ. ಪ್ರಸ್ತುತವಾಗಿ ರಚನಾ ಗಂಗು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ನಡಿಯಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಹೇಳಿಕೆಯನ್ನು ನಾವಿಲ್ಲಿ ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ನೋ ಫಾಲ್ಟ್ ಕಂಪೆನ್ಸೇಷನ್ ಸ್ಕೀಮನ್ನು ನಾವಿಲ್ಲಿ ಪ್ರಮೋಟ್ ಮಾಡಬೇಕು. ಇಲ್ಲಿ ನಾವು ವ್ಯಾಕ್ಸಿನೇಷನ್ ಪ್ರೊವೈಡ್ ಮಾಡುವಂಥ ಹಂತದಲ್ಲಿ ಕೆಲವೊಂದಿಷ್ಟು ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ಅಡ್ವರ್ಸ್ ಎಫೆಕ್ಟ್ ಫಾಲೋಯಿಂಗ್ ವ್ಯಾಕ್ಸಿನೇಷನ್ ಅಥವಾ ಇಮ್ಯುನೈಸೇಷನ್ ಅಂತ ಬಂದಾಗ, ಅದರಲ್ಲೂ COVID-19 ವ್ಯಾಕ್ಸಿನೇಷನಿಂದ ಸಾಕಷ್ಟು ಜನರಿಗೆ ಇಂಪ್ಯಾಕ್ಟ್ ಆಗಿದೆ. ಇಲ್ಲಿ ಯಾವುದೇ ಒಂದು ವ್ಯಾಕ್ಸಿನ್ ಇರ್ಬೋದು, ಏನಾದರೂ ಇಂಪ್ಯಾಕ್ಟ್ ಆಗಿದೆ ಅಂತಂದರೆ ಸರ್ಕಾರ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಬೇಕು. ಅಡ್ವರ್ಸ್ ಇವೆಂಟ್ ಏನಾಗಿರುತ್ತಲ್ಲ ಅದನ್ನು ಸರಿದೂಗಿಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಅಡ್ವರ್ಸ್ ಇಂಪ್ಯಾಕ್ಟ್ ಅಂತಂದರೆ ಇಮ್ಯುನೈಸೇಷನನ್ನು ಪ್ರೊವೈಡ್ ಮಾಡುವಂಥ ಹಂತದಲ್ಲಿ ಒಂದು ಅಲರ್ಜಿಕ್ ಕಂಡೀಷನ್ ಆಗುವಂಥ ಸಾಧ್ಯತೆ ಇದೆ, ಬ್ಲಡ್ ಕ್ಲಾಟಿಂಗ್ ಕಂಡೀಷನ್ ಆಗ್ಬೋದು, ನ್ಯೂರೋಲಾಜಿಕಲ್ ಕಾಂಪ್ಲಿಕೇಶನ್ಸನ್ನು ನೋಡ್ಬೋದು, ರೇರ್ ಆಗಿ ಡೆತ್ತು ಸಹ ಆಗುವಂಥ ಸಾಧ್ಯತೆ ಇದೆ. ಸೊ ಇದರ ಆಧಾರದ ಮೇಲೆ COVID-19ಗೆ ಸಂಬಂಧಪಟ್ಟಂತೆ ನೋಡಿದಾಗ ಇಲ್ಲಿ ಪ್ರೊವೈಡ್ ಮಾಡಿರುವಂಥ ವ್ಯಾಕ್ಸಿನ್ ಮುಖಾಂತರ ಸಾಕಷ್ಟು ಜನರಿಗೆ ಇಂಪ್ಯಾಕ್ಟ್ ಆಗಿದೆ. ಎಷ್ಟೋ ಜನರಿಗೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಇಂಪ್ಯಾಕ್ಟ್ ಆಗಿದೆ ಅಂತ. ಸೊ ಈ ಒಂದು ಹಂತದಲ್ಲಿರುವಂಥ ಎಕ್ಸಾಮಿನೇಷನ್ ಅಂತಂದರೆ ನೋ ಫಾಲ್ಟ್ ಕಂಪೆನ್ಸೇಷನ್ ಸ್ಕೀಮ್ ಅಂತಂದರೆ ಇಲ್ಲಿ ಯಾವುದೇ ರೀತಿಯಾಗಿ ಯಾರು ತಮ್ಮ ಒಂದು ನೆಗ್ಲಿಜೆನ್ಸಿಯನ್ನು ಪ್ರೂವ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮೊದಲು ನಾವೇನು ಮಾಡ್ತಾ ಇದ್ವಿ, ನೆಗ್ಲಿಜೆನ್ಸಿ ಆಗಿದ್ದರೆ ವಿಕ್ಟಿಮ್ಗೆ ಏನಾದರೂ ತೊಂದರೆ ಆಗಿರ್ತಕ್ಕಂಥ ಹಂತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರಲ್ಲ ವ್ಯಾಕ್ಸಿನ್, ಅವ್ರ ಮೇಲೆ ಆದರೂ ಇಂಪೋಸಿಷನನ್ನು ಮಾಡ್ತಾಯಿದ್ರು, ಪೆನಾಲ್ಟಿಯನ್ನು ಹಾಕ್ತಾಯಿದ್ರು, ಅಥವಾ ಸ್ಟೇಟ್ ಮೇಲೆ ಏನಾದರೂ ಪೆನಾಲ್ಟಿಯನ್ನು ಹಾಕ್ತಾ ಇರೋದಾಗಿ ನಾವು ನೋಡ್ತಾ ಇದ್ವಿ. ಇದು ಆರ್ಡಿನರಿ ಸಿಟಿಜನ್ಸ್ಗಳೇ ಸಾಕಷ್ಟು ಹರ್ಡಲನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಅಂದರೆ ಪ್ರೊಸೆಸ್ ತುಂಬ ಹೆಕ್ಟಿಕ್ ಇದೆ. ಸೊ ಈ ಒಂದು ಹಂತದಲ್ಲಿ ಸ್ಟೇಟ್ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಅವಾಯ್ಡ್ ಮಾಡುವಂತಿಲ್ಲ. ಸರ್ಕಾರದ ಒಂದು ಇಂಟೆನ್ಷನ್ ಏನಿದೆ, ಸರ್ಕಾರ ಇವತ್ತು ವ್ಯಾಕ್ಸಿನೇಷನ್ ಯಾಕೆ ಪ್ರೊವೈಡ್ ಮಾಡ್ತಾ ಇದೆ, ಪಬ್ಲಿಕ್ ಹೆಲ್ತ್ ಪ್ರೋಗ್ರಾಮ್ ತಾನೆ. ಸೊ ಇದು ಎಸೆನ್ಷಿಯಲ್ ತಾನೆ ಸೊಸೈಟಿಗೆ. ಸೊ ಈ ಒಂದು ಆಧಾರದ ಮೇಲೆ ಡ್ಯೂಟಿ ಆಫ್ ಕೇರ್ ಇದು ಸಿಟಿಜನ್ಗೆ ಸಂಬಂಧಪಟ್ಟಂತೆ ಇದೆ. ಸೊ ಇಲ್ಲಿ ಏನು ಒಂದು ಲೀಗಲ್ ವ್ಯಾಕ್ಯೂಮ್ ಇದೆಯಲ್ಲ, ಇದನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಂಪೆನ್ಸೇಷನ್ ಫಂಡನ್ನು ಅಥವಾ ಕಂಪೆನ್ಸೇಷನ್ ಸ್ಕೀಮನ್ನು ಅನೌನ್ಸ್ ಮಾಡ್ತಾ ಇದೆ. ಸೊ ಒಂದು ಡಿರೆಕ್ಷನ್ ನೀಡ್ತಾ ಇದೆ ಅಂತ ಅನ್ಕೋಬೋದು. ಈ ಒಂದು ಕೇಸ್ನ ಮುಖಾಂತರ ಇಂಪಾರ್ಟೆಂಟ್ಲಿ ರೇರ್ ವ್ಯಾಕ್ಸಿನೇಷನ್ ರಿಸ್ಕನ್ನು ನಾವು ರಿಕಗ್ನೈಸೇಷನ್ ಮಾಡೋದ್ರ ಮುಖಾಂತರ ಇದಕ್ಕೆ ಸಂಬಂಧಪಟ್ಟಂತೆ ಗ್ಲೋಬಲ್ ಲೆವೆಲಲ್ಲಿ ಇರುವಂಥ ಒಂದು ಪ್ರಾಕ್ಟೀಸನ್ನು ಮನದಲ್ಲಿ ಇಟ್ಕೊಂಡು ಯುನೈಟೆಡ್ ಸ್ಟೇಟ್ನ
ನಿಟ್ಟಿನಲ್ಲೂ ಸಹ ನ್ಯಾಷನಲ್ ವ್ಯಾಕ್ಸಿನ್ ಇಂಜುರಿ ಕಂಪನ್ಸೇಷನ್ ಪ್ರೋಗ್ರಾಮನ್ನು ನೋಡ್ತಾ ಇದ್ವಿ. ನ್ಯಾಷನಲ್ ಲೆವೆಲಲ್ಲಿ ಅವರೊಂದು ಇಂಜುರಿ ಕಂಪನ್ಸೇಷನ್ ಪ್ರೋಗ್ರಾಮನ್ನು ತೆಗೆದುಕೊಂಡು ಬಂದಿದ್ದಾರೆ. ಈವನ್ ಯುನೈಟೆಡ್ ಕಿಂಗ್ಡಮ್ ನಡಿನಲ್ಲೂ ಸಹ ಪಾಲಿಸೀಸ್ಗಳಿದ್ದಾವೆ. ಸೊ ಈ ಒಂದು ಹಂತದಲ್ಲಿ ಆರ್ಟಿಕಲ್ 21 ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ರೈಟ್ ಟು ಲೈಫ್ ಆ್ಯಂಡ್ ಹೆಲ್ತ್ನ ಆಧಾರದ ಮೇಲೆ, ಹಾಗೂ ವೆಲ್ಫೇರ್ ಸ್ಟೇಟ್ ಪ್ರಿನ್ಸಿಪಲ್ ಅಂತ ನಾವು ನೋಡ್ತೇವೆ, DPSP ನಡಿನಲ್ಲಿ ನೋಡ್ತೇವಲ್ವಾ. ಸೊ ಈ ಇನಿಷಿಯೇಟಿವ್ಸ್ಗಳು ಸಹ ಒಂದು ಸಿಟಿಜನ್ಗಳ ವೆಲ್ಫೇರ್ಗೋಸ್ಕರ ಇರಬೇಕು ಅನ್ನುವಂಥದ್ದು, ಪಬ್ಲಿಕ್ ಟ್ರಸ್ಟ್ನೂ ಸಹ ನಾವಿಲ್ಲಿ ಗೇನ್ ಮಾಡಬೇಕಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನೋ ಫಾಲ್ಟ್ ಕಂಪೆನ್ಸೇಷನ್ ಸ್ಕೀಮನ್ನು ಜಾರಿಗೆ ತೆಗೆದುಕೊಂಡು ಬನ್ನಿ ಅಂತ ಸುಪ್ರೀಂ ಕೋರ್ಟು ಸರ್ಕಾರಕ್ಕೆ ಡೈರೆಕ್ಷನನ್ನು ನೀಡ್ತಾ ಇದೆ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಪ್ರಿಲಿಮ್ಸಲ್ಲಿ ಕೇಳ್ಬೋದು ನೋ ಫಾಲ್ಟ್ ಕಂಪೆನ್ಸೇಷನ್ ಸ್ಕೀಮ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. ಹಾಗೂ ಈ ಒಂದು ಕೇಸ್ನ ಆಧಾರದ ಮೇಲೂ ಸಹ ನಾವು ಮೇನ್ಸಲ್ಲಿ ಆನ್ಸರ್ನ ಬರೆಯುವಾಗ ಯೂಸ್ ಮಾಡ್ಕೋಬೋದು. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ, ದ ಫೇಟ್ ಆಫ್ ದ ವಾಷಿಂಗ್ಟನ್ ಕನ್ಸೆನ್ಸಸ್ ಒನ್ಸ್ ತಲಿಸ್ಮನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ಅಂತ ಬಂದಾಗ ಗ್ಲೋಬಲ್ ಲೆವೆಲಲ್ಲಿ ಒಂದು ಡೆವಲಪ್ಮೆಂಟಲ್ ಮಾಡೆಲ್ಸ್ ಯಾವ ರೀತಿಯಾಗಿದೆ, ಎಕನಾಮಿಕ್ ನ್ಯಾಷನಲಿಸಮ್ ಯಾವ ರೀತಿಯಾಗಿದೆ, ಪ್ರಸ್ತುತವಾಗಿರ್ತಕ್ಕಂಥ ಪರ್ಸ್ಪೆಕ್ಟಿವ್ ಯಾವ ರೀತಿಯಾಗಿದೆ, ಅದರಲ್ಲೂ ವಾಷಿಂಗ್ಟನ್ ಕನ್ಸೆನ್ಸಸ್ ಅಂದರೆ ಏನು ಅಂತ ಪ್ರಿಲಿಮ್ಸಲ್ಲಿ ಕ್ವಶನ್ಸ್ಗಳು ಫ್ರೇಮ್ ಆಗಿದ್ದಾವೆ. ಸೊ ಇದರ ಆಧಾರದ ಮೇಲೆ ಪ್ರಸ್ತುತವಾಗಿ ಆರ್ಟಿಕಲ್ ನಡಿಯಲ್ಲಿ ಗ್ಲೋಬಲ್ ಲೆವೆಲಲ್ಲಿರುವಂಥ ಡೆವಲಪ್ಮೆಂಟ್ ಮಾಡೆಲ್ ಯಾವ ರೀತಿಯಾಗಿ ಶಿಫ್ಟ್ ಆಗ್ತಾ ಇದೆ, ಮೊದಲಿರುವಂಥ ಒಂದು ಕಂಟೆಕ್ಸ್ಟ್ ಏನಿತ್ತು, ಇವಾಗ ಯಾವ ರೀತಿಯಾದಂಥ ಪಾಲಿಸೀಸ್ಗಳನ್ನು ನಾವು ನೋಡ್ತೇವೆ, ನ್ಯಾಷನಲ್ ಲೆವೆಲಲ್ಲಿ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಗಿರ್ಬೋದು ಅನ್ನುವಂಥ ಆಸ್ಪೆಕ್ಟನ್ನು ನೋಡ್ಬೋದು. 1980s ಒಂದು ಎಕನಾಮಿಕ್ ಪಾಲಿಸಿಯನ್ನು ನಾವು ನೋಡುವಂಥದ್ದಾದರೆ ತುಂಬ ಪಾಪ್ಯುಲರ್ ಆಗಿರುವಂತಹ ಮಾಡೆಲ್ ವಾಷಿಂಗ್ಟನ್ ಕನ್ಸೆನ್ಸಸ್ ಅಂತ ಹೇಳ್ಬೋದು. ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ಗಳು ಯಾವ ರೀತಿಯಾಗಿ ಒಂದು ಎಕನಾಮಿಕ್ ಪಾಲಿಸಿಯನ್ನು ಪ್ರಮೋಟ್ ಮಾಡುತ್ತೆ, ಪ್ರಿಸ್ಕ್ರೈಬ್ ಮಾಡುತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ಅದರಲ್ಲೂ IMF ಅಂತ ನೋಡ್ತೇವೆ, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಹಾಗೂ US ಟ್ರೆಷರಿ, ಇವೆಲ್ಲವೂ ಸಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಯಾವ ರೀತಿಯಾಗಿ ಗ್ಲೋಬಲ್ ಲೆವೆಲಲ್ಲಿ ಒಂದು ಮಾರ್ಕೆಟ್ ನಡೆಯುತ್ತೆ ಅಥವಾ ಒಂದು ಸರಿಯಾದಂಥ ಎಕನಾಮಿಕ್ ಪಾಲಿಸಿಯನ್ನು ತರಬೇಕು ಅನ್ನುವಂಥ ರಿಫ್ಲೆಕ್ಷನನ್ನು ನೋಡ್ಬೋದು. ಅದರಲ್ಲೂ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಸಾಕಷ್ಟು ಕಂಟ್ರೀಸ್ಗಳಿಗೆ ಬೇಕಾಗಿರುವಂಥ ಒಂದು ಸಪೋರ್ಟನ್ನು ಸಹ IMF ಪ್ರೊವೈಡ್ ಮಾಡಿದೆ. ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ ಅಂತ ಬಂದಾಗ ವರ್ಲ್ಡ್ ಬ್ಯಾಂಕ್ನ ಒಂದು ಸಪೋರ್ಟನ್ನು ಗಮನಿಸ್ಬೋದು. ಸೊ ಇಲ್ಲಿ ಒಂದು ಕೋರ್ ಪಾಲಿಸಿ ಅಂತ ಬಂದಾಗ ವೆಸ್ಟ್ ಇನ್ಸ್ಟಿಟ್ಯೂಷನ್ಸ್ಗಳು ಒಂದು ಫ್ರೇಮ್ವರ್ಕನ್ನು ತೆಗೆದುಕೊಂಡು ಬರುತ್ತೆ. ಮಾರ್ಕೆಟ್ ಓರಿಯೆಂಟೆಡ್ ಆಗಿರುವಂಥ ಒಂದು ರಿಫಾರ್ಮ್ಸ್ ಅಂತಲೇ ಇಲ್ಲಿ ಹೇಳ್ಬೋದು. ಮಾರ್ಕೆಟ್ ಕಂಟ್ರೋಲ್ ಇರುವಂಥ, ಫಾರ್ ಎಕ್ಸಾಂಪಲ್ ಇವಾಗ ಫಿಸ್ಕಲ್ ಡಿಸಿಪ್ಲಿನ್ ಅಂತ ಬಂದಾಗ ಒಂದು ಡೆಫಿಸಿಟನ್ನು ರೆಡ್ಯೂಸ್ ಮಾಡೋದು, ಇವಾಗ ಸರ್ಕಾರ ನಿಯಂತ್ರಣ ಮಾಡುತ್ತಲ್ಲ ಎಷ್ಟೋ ರಾಷ್ಟ್ರಗಳಲ್ಲಿ. ಇನ್ನು ಟ್ಯಾಕ್ಸ್ ರಿಫಾರ್ಮ್ಸ್ ಅಂತ ಬಂದಾಗ ಮಾರ್ಕೆಟ್ ರಿಲೇಟೆಡ್ ಇರತಕ್ಕಂಥ ಒಂದು ರಿಫಾರ್ಮನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಇಂಟ್ರೆಸ್ಟ್ ನಡಿನಲ್ಲಿ ಒಂದು ಲಿಬರಲೈಸೇಷನ್ ಮಾಡುವಂಥದ್ದಾಗಿರ್ಬೋದು, ಕಾಂಪಿಟೇಟಿವ್ ಆಗಿರ್ತಕ್ಕಂಥ ರೇಟ್ಸನ್ನು ತರುವಂಥದ್ದು, ಪ್ರೈವೇಟೈಸೇಷನ್ಗೆ ಹೆಚ್ಚು ಒತ್ತನ್ನು ಕೊಡೋದು, ಓಪನ್ನೆಸ್ಸನ್ನು ತರುವಂಥದ್ದಾಗಿರ್ಬೋದು, ಮತ್ತು ಪ್ರಾಪರ್ಟಿ ರೈಟ್ಸ್ಗಳನ್ನು ಸೆಕ್ಯೂರ್ ಮಾಡ್ತಕ್ಕಂಥ ಹಂತದಲ್ಲಿ ಪಾಲಿಸೀಸ್ಗಳನ್ನು ತರೋದು. ಒಟ್ಟಾರೆಯಾಗಿ ಇಲ್ಲಿರುವಂಥ ಒಂದು ಮಾಡೆಲ್ ಅಂತಂದರೆ ಬ್ರೀಫಾಗಿ ಹೇಳೋದಾದರೆ LPG ಅಂತ ಹೇಳ್ಬೋದು. ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಅನ್ನುವಂಥದ್ದಾಗಿ ನೋಡ್ಬೋದು. ಈ ಒಂದು LPG ಮಾಡೆಲ್ನ ಮುಖಾಂತರ ಸಾಕಷ್ಟು ಕಂಟ್ರೀಸ್ಗಳು ಡೆಟ್ ಕ್ರೈಸಿಸಿಂದ ಹೊರಗೆ ಬರಲಿಕ್ಕೆ ಒಂದು ವೆಸ್ಟ್ ಇನ್ಸ್ಟಿಟ್ಯೂಷನ್ಸ್ಗಳು ಸಪೋರ್ಟ್ ಮಾಡಿರೋದನ್ನು ಗಮನಿಸ್ಬೋದು. ಈವನ್ ಭಾರತದ ಒಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳೋದಾದರೆ 1991 ನಾವು LPGಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮಲ್ಲಿನೂ ಸಹ ಕ್ರೈಸಿಸ್ ಆಗ್ತಾ ಇತ್ತು. ಆ ಒಂದು ಹಂತದಲ್ಲಿ IMF ಅಲ್ಲಿ ಇರುವಂತಹ ಕೆಲವೊಂದಿಷ್ಟು ಫ್ರೇಮ್ವರ್ಕನ್ನು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ನಾವು ಸಹ ಸಪೋರ್ಟನ್ನು ತೆಗೆದುಕೊಂಡಿದ್ದೇವೆ. 1980s ನಡಿಯಲ್ಲಿ ರಾಷ್ಟ್ರಗಳಿಗೆ ಬೇಕಾಗಿರುವಂಥ ಒಂದು ಸಪೋರ್ಟನ್ನು ನಾವು ಕಾಣ್ತಾ ಇದ್ದೇವೆ. ರಾಷ್ಟ್ರಗಳಲ್ಲಿ ಒಂದು ಮ್ಯಾಕ್ರೋ ಎಕನಾಮಿಕ್ ಸ್ಟೆಬಿಲಿಟಿಯನ್ನು ತರುವಂಥದ್ದಾಗಲಿ, ಎಕನಾಮಿಕ್ ಗ್ರೋತನ್ನು ಅಚೀವ್ ಮಾಡಬೇಕು ಅಂತಂದರೆ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಮಾರ್ಕೆಟನ್ನು ಇಂಟಿಗ್ರೇಷನ್ ಮಾಡೋದ್ರ ಮುಖಾಂತರ. ಸೊ ಲೋನನ್ನು ಪ್ರೊವೈಡ್ ಮಾಡಬೇಕಂತಂದರೆ ನೀವು ಕಂಡೀಷನ್ಗೆ ಎಸ್ ಅನ್ಬೇಕು ಅಂತಲೂ ಸಹ ಇನ್ಸ್ಟಿಟ್ಯೂಷನ್ಸ್ಗಳ ಒಂದು ಆಬ್ಲಿಗೇಷನ್ಸನ್ನು ನೋಡ್ತಾ ಇದ್ವಿ. ಒಟ್ಟಾರೆಯಾಗಿ ವಾಷಿಂಗ್ಟನ್ ಕನ್ಸೆನ್ಸಸ್ ನಡಿನಲ್ಲಿ ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ಗಳು ಸಪೋರ್ಟ್ ಮಾಡಿದ್ದಾವೆ ಅಂತ. ಆದರೆ ಆಥರ್ ಅವರು ಕೆಲವೊಂದಿಷ್ಟು ಕ್ರಿಟಿಕಲ್ ಥಿಂಗ್ಸನ್ನು ಹೈಲೈಟ್ ಮಾಡ್ತಾ ಇದ್ದಾರೆ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ. ಇಲ್ಲಿ ಒಂದು ಮಾಡೆಲನ್ನು ನಾವು ತೆಗೆದುಕೊಂಡು ಬಂದಿದ್ದೀವಲ್ಲ, ಅದು ಎಲ್ಲ ರಾಷ್ಟ್ರಗಳಿಗೂ ಸಹ ಸಪೋರ್ಟ್ ಆಗದೆ ಇರುವಂಥ ಸ್ಥಿತಿಗತಿಗಳನ್ನು ನೋಡ್ಬೋದು. ಲೋಕಲ್ ಕಂಟೆಕ್ಸ್ಟನ್ನು ಇದು ಮಿಸ್ ಔಟ್ ಮಾಡ್ತಾ ಇದೆ ಅಂತ. ಫಾರ್ ಎಕ್ಸಾಂಪಲ್ ಎಲ್ಲ ರಾಷ್ಟ್ರದಲ್ಲೂ ಸಹ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಸ್ಗಳು ಇರುವುದಿಲ್ಲ, ರೆಗ್ಯುಲೇಟರಿ ಕೆಪಾಸಿಟಿ ಇಲ್ಲದೆ ಇರತಕ್ಕಂಥ ಸ್ಥಿತಿಗತಿಗಳು ಇರುತ್ತೆ, ಇಂಡಸ್ಟ್ರಿಯಲ್ ಬೇಸ್ ಇಲ್ಲದೆ ಇರತಕ್ಕಂಥ ಸ್ಥಿತಿಗತಿಗಳು ಇರುತ್ತೆ. ಹಾಗಾಗಿ ಒನ್ ಸೈಜ್ ಫಿಟ್ಸ್ ಫಾರ್ ಆಲ್ ಅನ್ನುವಂಥ ಮಾಡೆಲ್ ಇಲ್ಲಿ ಅಪ್ಲೈ ಆಗೋದಿಲ್ಲ ಅನ್ನುವಂಥ, ಹಾಗಾಗಿ ಒಂದು ವೀಕ್ ಔಟ್ಕಮನ್ನು ನಾವು ಕಾಣ್ತಾ ಇದ್ದೀವಿ. ಅನದರ್ ಥಿಂಗ್ ಅಂತಂದರೆ ಸೋಷಿಯಲ್ ಕಾಸ್ಟ್ಗೆ ಸಂಬಂಧಪಟ್ಟಂತೆ ಆ್ಯಂಡ್ ಇನ್ಇಕ್ವಾಲಿಟಿ ಅಂತ ಬಂದಾಗ ಸ್ಟ್ರಕ್ಚರಲ್ ಅಡ್ಜಸ್ಟ್ಮೆಂಟ್ ಪ್ರೋಗ್ರಾಮನ್ನು ನಾವು ತೆಗೆದುಕೊಂಡು ಬರ್ತಕ್ಕಂಥ ಹಂತದಲ್ಲಿ ಒಂದು ಪಬ್ಲಿಕ್ ಸ್ಪೆಂಡಿಂಗನ್ನು ನಾವು ಕಟ್ ಮಾಡಬೇಕಾಗತ್ತೆ, ವೆಲ್ಫೇರನ್ನು ರೆಡ್ಯೂಸ್ ಮಾಡಬೇಕಾಗಿರ್ತಕ್ಕಂಥ ಸ್ಥಿತಿಗತಿಗಳಿರುತ್ತೆ, ಇನ್ಇಕ್ವಾಲಿಟಿಯನ್ನು ಹೆಚ್ಚು ಮಾಡ್ತಕ್ಕಂಥ ಕಂಡೀಷನ್ ಇರುತ್ತೆ, ಸೋಷಿಯಲ್ ಅನ್ರೆಸ್ಟ್ ಸಿಚುವೇಷನ್ನು ಸಹ ಫೇಸ್ ಮಾಡ್ಬೋದು. ಬಿಕಾಸ್ ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಆಬ್ಲಿಗೇಷನ್ಸ್ಗೆ ಬದ್ಧರಾಗಬೇಕಾಗುತ್ತೆ ಅನ್ನುವಂಥದ್ದು. ಡೊಮೆಸ್ಟಿಕ್ ಇಂಡಸ್ಟ್ರಿ ಅಂತ ಬಂದಾಗ ರ್ಯಾಪಿಡ್ ಆಗಿ ಒಂದು ಲಿಬರಲೈಸೇಷನ್ ಆಗಿದೆ ಅಂತ ಅಂದ್ಕೊಳ್ಳಿ, ಗ್ಲೋಬಲ್ ಲೆವೆಲಲ್ಲಿ ಇರುವಂಥ ಕಾಂಪಿಟೇಷನ್ಗೆ ಅವರು ಸಸ್ಟೈನ್ ಆಗ್ತಾರಾ ಅನ್ನುವಂಥ ಕ್ವಶನ್ ಮಾರ್ಕನ್ನು ನೋಡ್ಬೋದು. ಹಾಗೂ ಸರ್ಕಾರನೂ ಸಹ ಇಂಡಸ್ಟ್ರಿಯಲ್ ಕಂಡೀಷನ್ ಅಂತ ಬಂದಾಗ, ಅದರಲ್ಲೂ ಡೊಮೆಸ್ಟಿಯಲ್ ಇಂಡಸ್ಟ್ರಿಯಲ್ ಕಂಡೀಷನ್ ಅಂತ ಬಂದಾಗ
ಸಪೋರ್ಟನ್ನು ಸಹ ಕೊಡೋದು ಕಡಿಮೆ ಮಾಡ್ಬೋದು. ಬಿಕಾಸ್ ಆಫ್ ಪ್ರೈವೇಟೈಸೇಷನ್ ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ವಿ, ಗ್ಲೋಬಲೈಸೇಷನ್ಗೆ ಸಂಬಂಧಪಟ್ಟಂಥ ಒತ್ತನ್ನು ಸಹ ನಾವಿಲ್ಲಿ ಕೊಡ್ತಾ ಇದ್ವಿ ಅಂತ. ಇಲ್ಲಿ ಒಂದೆಡೆ ನಾವು ಗ್ರೋತನ್ನು ಕಾಣ್ತಾ ಇದ್ದೀವಿ ಅಂತಂದರೆ ಇದು ಬೇರೆ ಒಂದು ಸೆಕ್ಷನ್ಗೂ ಸಹ ಸಪೋರ್ಟ್ ಮಾಡುವಂತೆ ಒಂದು ಟ್ರಿಕಲ್ ಡೌನ್ ಅಸಂಪ್ಷನ್ ಏನಿದೆಯಲ್ಲ ಅದು ಡೌನ್ ಆಗಿದೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾಗಿ ಪುವರ್ ಪೀಪಲ್ಗೂ ಸಹ ಇದು ಬೆನಿಫಿಟನ್ನು ತೆಗೆದುಕೊಂಡು ಬಂದಿಲ್ಲ ಅಂತ. ಮೇಜರ್ ಕ್ರೈಸಿಸ್ಗಳು ಸಹ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಅಂಡರ್ಮೈನ್ ಮಾಡಿದೆ. ಇವಾಗ ಏಷ್ಯನ್ ಫಿನಾನ್ಷಿಯಲ್ ಕ್ರೈಸಿಸ್ ಅಂತ ನಾವು ಗಮನ ಹರಿಸ್ಬೋದು. 1997 ನಾವು ಕ್ರೈಸಿಸನ್ನು ಫೇಸ್ ಮಾಡಿದ್ವಿ. ಗ್ಲೋಬಲ್ ಲೆವೆಲಲ್ಲಿರುವಂಥ ಫಿನಾನ್ಷಿಯಲ್ ಕ್ರೈಸಿಸನ್ನು ಸಹ ನಾವು ನೋಡುವಂಥದ್ದು. ಆದರೆ 2008ರಲ್ಲಿರುವಂಥದ್ದು WTOಗೆ ಸಂಬಂಧಪಟ್ಟಂಥ ಒಂದು ಡೆಡ್ಲಾಕ್ ಆಗಿರ್ಬೋದು. ಈ ಎಲ್ಲ ಇವೆಂಟ್ಸ್ಗಳು ಏನಿದಾವಲ್ಲ ಒಂದು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಪ್ರೊಟೆಕ್ಷನಿಸಮ್ ಕಂಡೀಷನ್ ಇವಾಗ ಹೆಚ್ಚಾಗ್ತಾ ಇದೆ. ಅಂದರೆ ಇವಾಗ ಪ್ರಸ್ತುತವಾಗಿರುವಂಥ ಕ್ರೈಸಿಸ್ಗಳೇ ತುಂಬ ಡಿಫ್ರೆಂಟ್ ಆಗಿದೆ ಅಲ್ವಾ. ಇಲ್ಲಿ ಒಂದು ಆಲ್ಟರ್ನೇಟಿವ್ ಆಗಿರುವಂಥ ಡೆವಲಪ್ಮೆಂಟಲ್ ಪಾತ್ ಮಾಡೆಲನ್ನು ನಾವು ತೆಗೆದುಕೊಂಡು ಬರ್ತಾ ಇದ್ದೀವ. ಆರ್ಟಿಕಲ್ ನಡಿಯಲ್ಲಿ ಹೇಳ್ತಾ ಇರುವಂಥದ್ದು ಪ್ರಸ್ತುತವಾಗಿ ಯಾವುದೇ ರೀತಿಯಾದಂಥ ಸಾಲಿಡ್ ಡೆವಲಪ್ಮೆಂಟಲ್ ಮಾಡೆಲ್ ನಾವು ನೋಡ್ತಾ ಇಲ್ಲ. ಆದರೆ ಈಸ್ಟ್ ಕಂಟ್ರೀಸ್ಗಳು ಕೆಲವೊಂದಿಷ್ಟು ಮಾಡೆಲ್ನ ತೆಗೆದುಕೊಂಡು ಬಂದಿದ್ದಾವೆ. ಸೌತ್ ಕೊರಿಯಾ ಆಗಿರ್ಬೋದು, ತೈವಾನ್ ಆಗಿರ್ಬೋದು, ಸಿಂಗಪೂರ್, ಚೈನಾ ಆಗಿರ್ಬೋದು, ಸ್ಟ್ರಾಂಗ್ ಆಗಿ ಇಂಡಸ್ಟ್ರಿಯಲ್ ಪಾಲಿಸೀಸ್ಗಳನ್ನು ತರೋದ್ರ ಮುಖಾಂತರ ಆಗಿರ್ಬೋದು, ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂಥ ಒಂದು ಪ್ರಮೋಷನನ್ನು ಮಾಡೋದಾಗಿರ್ಬೋದು, ಸ್ಟ್ರಾಟಜಿಕ್ ಪ್ರೊಟೆಕ್ಷನನ್ನು ಮಾಡೋದ್ರ ಮುಖಾಂತರ ಹಾಗೂ ಸ್ಟ್ರಾಂಗ್ ಆಗಿ ಸ್ಟೇಟ್ನ ಒಂದು ಕಂಟ್ರೋಲ್ ನಡಿಯಲ್ಲಿ ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಚೈನಾ ಬೆಸ್ಟ್ ಮಾಡೆಲ್ ಇದಕ್ಕೆ. ಇದರಿಂದಾಗಿಯೂ ಸಹ ಸರ್ವೈವಲ್ ಮೋಡನ್ನು ನಾವು ಗಮನ ಹರಿಸ್ಬೋದು ವೆನ್ ಇಟ್ ಕಮ್ಸ್ ಟು ದ ಈಸ್ಟ್ ಪಾರ್ಟ್. ಬೆಸ್ಟ್ ಮಾಡೆಲ್ ಇವಾಗ ವರ್ಕ್ ಆಗ್ತಾ ಇಲ್ಲ. ಅದರಲ್ಲೂ ವಾಷಿಂಗ್ಟನ್ ಕನ್ಸೆನ್ಸಸ್ ಅಂತ ಬಂದಾಗ ಈ ಒಂದು ಮಾಡೆಲ್ ಇವಾಗ ಎಲ್ಲರಿಗೂ ಫಿಟ್ ಆಗ್ತಾ ಇಲ್ಲ ಅನ್ನೋವಂಥ ಒಂದು ಕನ್ಸರ್ನನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಲೋಬಲ್ ಲೆವೆಲಲ್ಲಿ ಒಂದು ಶಿಫ್ಟ್ ಆಗ್ತಾ ಇದೆ ಅಲ್ವಾ. ಪ್ರಸ್ತುತವಾಗಿರ್ತಕ್ಕಂಥ ಕನ್ಸರ್ನ್ ಅಂತಂದರೆ ಸೋಷಿಯಲ್ ಸೇಫ್ಟಿಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟ್ ಆಗಿರ್ಬೋದು, ಪಬ್ಲಿಕ್ ಇನ್ವೆಸ್ಟ್ಮೆಂಟ್ನ ಒಂದು ಕನ್ಸರ್ನನ್ನು ಕಾಣ್ತಾ ಇದ್ದೀವಿ. ಇಂಡಸ್ಟ್ರಿಯಲ್ ಪಾಲಿಸಿ, ಕ್ಲೈಮೇಟ್ಗೆ ಸಂಬಂಧಪಟ್ಟಂಥ ಒಂದು ರೆಸಿಲಿಯನ್ಸನ್ನು ಸರ್ಕಾರ ತೋರಿಸಬೇಕಾಗಿದೆ. ಡಿಜಿಟಲ್ ಎಕಾನಮಿ ಅಂತ ಬಂದಾಗ ಇದನ್ನು ರೆಗ್ಯುಲೇಟ್ ಮಾಡೋದು ಇಂಪಾರ್ಟೆಂಟ್. ನ್ಯಾಷನಲ್ ಸೆಕ್ಯೂರಿಟಿ ಒಂದು ಕನ್ಸರ್ನು ಸಹ ಇವಾಗ ಉದ್ಭವ ಆಗಿದೆ. ಇವಾಗಿರುವಂಥ ಒಂದು ಪ್ರಯಾರಿಟಿ ತುಂಬ ಡಿಫ್ರೆಂಟ್ ಆಗಿದೆ. ಇವಾಗ ನೋಡಿ US ಒಂದು ಪ್ರೊಟೆಕ್ಷನಲಿಸಮ್ ಮಾಡೆಲ್ನ ತೆಗೆದುಕೊಂಡು ಬರ್ತಾ ಇದೆ. ಪ್ರಸ್ತುತವಾಗಿ US ಏನು ಮಾಡ್ತಾ ಇದೆ, ಟ್ರೇಡ್ ವಾರ್ಗಳನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು, ಟಾರಿಫನ್ನು ಹೆಚ್ಚಾಗಿ ಹಾಕ್ತಾ ಇದೆ ಅಂತ ಹೇಳ್ಬೋದು. ಸಪ್ಲೈ ಚೈನ್ಗೆ ಸಂಬಂಧಪಟ್ಟಂತೆಯೂ ಸಹ ಹೇಗಾದರೂ ಮಾಡಿ ತಮ್ಮ ಒಂದು ಸಪ್ಲೈ ಚೈನ್ನಲ್ಲಿ ಕಾಂಟ್ರಿಬ್ಯೂಷನನ್ನು ಮಾಡಬೇಕು ಗ್ಲೋಬಲ್ ಲೆವೆಲಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಸರ್ಕಾರಗಳು ಸಹ ಫೋಕಸನ್ನು ಮಾಡ್ತಾ ಇದ್ದಾವೆ ಅಂತ ಹೇಳ್ಬೋದು. ಕ್ರಿಟಿಕಲ್ ಮಿನರಲ್ಸ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಫೋಕಸನ್ನು ಮಾಡ್ತಾ ಇರುವಂಥದ್ದು. ಒಂದು ಎಕನಾಮಿಕ್ ನ್ಯಾಷನಲಿಸಮನ್ನು ಇಲ್ಲಿ ತರಲಿಕ್ಕೆ ಮುಂದಾಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ನಾವು ಕಾಣ್ತಾ ಇದ್ದೇವೆ. ಪ್ರಸ್ತುತವಾಗಿ ಒಂದು ಯೂನಿವರ್ಸಲ್ ಆಗಿರುವಂಥ ಎಕನಾಮಿಕ್ ಮಾಡೆಲನ್ನು ನಾವು ನೋಡ್ತಾ ಇಲ್ಲ. ಬಿಕಾಸ್ ಇಲ್ಲಿ ಭಾರತದ ಒಂದು ರಿಲಿವೆನ್ಸನ್ನು ನಾವು ತೆಗೆದುಕೊಂಡಾಗ ನಾವೇನು ಮಾಡ್ತಾ ಇದ್ವಿ, ಮೊದಲು 1991 ಆದ ಮೇಲೆ ಅಂತಲೇ ತಿಳಿದುಕೊಳ್ಳೋದಾದರೆ LPG ಮಾಡೆಲನ್ನು ತೆಗೆದುಕೊಂಡು ಬಂದಿದ್ದೀವಿ. 1991ಕಿಂತ ಮುಂಚೆ ಸ್ಟೇಟ್ ಲೆಡ್ ಮಾಡೆಲನ್ನು ನೋಡ್ತಾ ಇದ್ವಿ. ಸ್ವತಂತ್ರ ಸಿಕ್ಕಾದ ಮೇಲೆ ನಾವು ಸ್ಟೇಟ್ ಲೆಡ್ ಮಾಡೆಲನ್ನೇ ಸೋಷಿಯಲಿಸ್ಟಿಕ್ ಅಪ್ರೋಚನ್ನು ಹೊಂದಿದ್ವಿ. 1991 ಆದಮೇಲೆ ಲಿಬರಲೈಸೇಷನ್ಗೆ ಶಿಫ್ಟ್ ಆಗಿದ್ದೀವಿ ಅಂತ ಹೇಳ್ಬೋದು. ಟುಡೇ ಹೈಬ್ರಿಡ್ ಮಾಡೆಲನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ. ಹೈಬ್ರಿಡ್ ಅಪ್ರೋಚ್ ಅಂತ ಬಂದಾಗ ಜನರಲಿ ಸರ್ಕಾರದ ಕಂಟ್ರೋಲಲ್ಲೂ ಇರುತ್ತೆ ಹಾಗೂ ಕೆಲವೊಂದಿಷ್ಟು ಹಂತದಲ್ಲಿ ಪ್ರೈವೇಟೈಸೇಷನ್ ನಾವು ಅಲೋ ಮಾಡ್ತಾ ಇದ್ದೇವೆ. ಪ್ರಸ್ತುತವಾಗಿ ಇವಾಗ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತ ನೋಡ್ಬೋದು, ಆತ್ಮನಿರ್ಭರ ಭಾರತ್ ಅಂತ ಹೇಳ್ಬೋದು, ಸ್ಟ್ರಾಟಜಿಕ್ ಸೆಕ್ಟರ್ ಪ್ರೊಟೆಕ್ಷನ್ ಅನ್ನು ನಾವು ತೆಗೆದುಕೊಂಡು ಬರ್ತಾ ಇದ್ದೇವೆ. ಇದರಿಂದ ಸರ್ಕಾರ ಒಂದು ಹೈಬ್ರಿಡ್ ಮಾಡೆಲನ್ನು ಅಥವಾ ಅಪ್ರೋಚನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಗ್ಲೋಬಲ್ ಲೆವೆಲಲ್ಲಿರುವಂತಹ ವಾಷಿಂಗ್ಟನ್ ಕನ್ಸೆನ್ಸಸ್ ಪ್ರಸ್ತುತವಾಗಿ ತನ್ನ ಒಂದು ರೆಲೆವೆನ್ಸನ್ನು ಕಳೆದುಕೊಂಡಿದೆ ಅನ್ನುವಂಥ ಪಾಯಿಂಟನ್ನು ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಬೇಜಿಂಗ್ ಕನ್ಸೆನ್ಸಸ್ ಅಂದರೆ ಏನು, ಇದ್ರ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ, ಇದಕ್ಕೆ ಗೊತ್ತಿರುವಂಥ ಪಾಯಿಂಟನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಬೇಜಿಂಗ್ ಕನ್ಸೆನ್ಸಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಮಾಡೆಲ್ ಯಾವ ಒಂದು ಸ್ಟೇಟ್ ಇನ್ಫ್ಲೂಯೆನ್ಸ್ ಮಾಡಿದೆ ಅಥವಾ ಯಾವ ಒಂದು ಕಂಟ್ರಿ ನಡಿಯಲ್ಲಿ ಹೆಚ್ಚಾಗಿ ಬರುತ್ತೆ, ಬೇಸಿಕ್ ಅಥವಾ ಕೋರ್ ಐಡಿಯಾ ಯಾವ ರೀತಿಯಾಗಿದೆ ಅಂತ ಬೇಜಿಂಗ್ ಕನ್ಸೆನ್ಸಸ್ಗೆ ಸಂಬಂಧಪಟ್ಟಂತೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ನ ಮುಖಾಂತರ ನಮಗೆ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.